ಡಿ ಕೆ ಶಿ ಅಂತ. ಅದನ್ನು ನಾನು ಡಿ ಅಂದ್ರೆ ದಕ್ಷಿಣ, ಕೆ ಅಂದ್ರೆ ಕಾವೇರಿ, ಎಸ್ ಅಂದ್ರೆ ಸಂಗಮ. ಕನಕಪುರದ ಬೆಟ್ಟ ಗುಡ್ಡಗಳು ಅವನ್ನೇ ಅಲ್ಲೆಲ್ಲ ಕೊರದೊಬ್ಬರೆಲ್ಲ ಮಾಡಿದನಲ್ಲ. ಆ ಜಾಗದಲ್ಲಿ ದಕ್ಷಿಣ ಕಾವೇರಿಯ ಸಂಗಮ ಕೂಡಿಸುವಂತ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅವನಿಗೆ ಶ್ರೇಯಸ್ಸಿದೆ. ಯಾಕಂದ್ರೆ ಅವನು ಪಾದಯಾತ್ರೆ ಮಾಡಿದ್ದಾನೆ, ತಲೆಯಾತ್ರೆ ಮಾಡಿಲ್ಲ. ಅವತ್ತೇನಾದ್ರು ತಲೆಯಾತ್ರೆ ಮಾಡ್ಬಿಟ್ಟಿದ್ರೆ ಸಿದ್ದರಾಮಯ್ಯ ಅಲ್ಲಿ ಕುತ್ಕೊಳ್ಳಕ್ ಸಾಧ್ಯವಾಗ್ತಿರ್ಲಿಲ್ಲ. ಪಾದ ಓಡಿಸ್ಬಿಟ್ಟ, ತಲೆ ಓಡಿಸ್ಲಿಲ್ಲ. ಏನಾದ್ರೂ ಹುಚ್ಚತನ ಮಾಡಿ ಆ ಡಿ ಕೆ ಶಿನ ದನ ಕರು ಶಿಕಾರಿ, ಡಿ ಅಂದ್ರೆ ದನ, ಕೆ ಅಂದ್ರೆ ಕರು, ಅದು ಮಗು, ಶಿಕಾರಿ ಹೊಡೆಯೋರ್ ಸಂಘ ಸೇರ್ಕೊಂಡು ಏನಾದ್ರೂ ಮುಂದುವರೆದ್ರು ಅಂದ್ರೆ ಅವರು ಮುಖ್ಯಮಂತ್ರಿ ಆಗಲ್ಲ, ಆಗಕೂಡದು. ಅವ್ರು ಹಾಗೆ ಆಗಬೇಕು. ಯಾಕೆ ಆಗಬೇಕು ಅಂದ್ರೆ ಮಾತು ಕೊಟ್ಟಿದ್ದಾರೆ, ನಾನರ್ಧ ನೀನರ್ಧ ಅಂತ. ತಿಂತಾನೇ ಇದ್ದಾರೆ, ಅರ್ಥ ಇಲ್ಲ ಸಿದ್ದರಾಮಯ್ಯನವರಿಗೆ. ಯಾಕೆ ಅಷ್ಟು ವಯಸ್ಸಾಗೋಗಿದೆ ನೋಡಿ ಪಾಪ ಅಲ್ವಾ. ಧರ್ಮವಿಲ್ಲದವರು, ಶೀಲವಿಲ್ಲದವರು, ಸುಶೀಲನಲ್ಲದವರು ಗದ್ದಿಗೆಯನ್ನ ಏರಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಬಹಳ ಸುಲಭವಾಗಿ ಹೇಳ್ಬೋದು, ಧರ್ಮೋ ರಕ್ಷತಿ ರಕ್ಷಿತ ಅಂತ. ಅಧರ್ಮದ ನೆಲೆಯಲ್ಲಿ ನಡೆದಂತಹ ಈ ಜನಗಳಿಂದ ಸುಭದ್ರವಾಗಿರ್ತಕ್ಕಂಥ ಆರೋಗ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಜ್ಞಾನ ಇರ್ಬೋದು, ಎಲ್ಲದಕ್ಕಿಂತ ರಕ್ಷೆ ಅದ್ಯಾವುದೂ ದೊರೆಯುವಂತೆ ಕಾಣ್ತಾ ಇಲ್ಲ. ಹಾಗೆ ಭಗವಂತ ಅನ್ನೋದು ತುಂಬಾ ದೊಡ್ಡವರು. ಇದು ಇವಾಗಲ್ಲ, ಮಹಾಭಾರತದ ಕಾಲದಿಂದಲೂ ನಡ್ಕೊಂಡ್ಬಂದಿದೆ. ಯಾಕಂದ್ರೆ ಅವ್ರಿಗೆ ಬಲ ಜಾಸ್ತಿ ಇರುತ್ತೆ. ಯಾಕೆ ಬಲ ಜಾಸ್ತಿ ಇರುತ್ತೆ ಅಂದ್ರೆ ಮರ್ಯಾದೆ ಬಗ್ಗೆ ಚಿಂತೆ ಮಾಡೋಲ್ಲ. ಮರ್ಯಾದೆ ಬಗ್ಗೆ ಚಿಂತನೆ ಮಾಡಲ್ಲ, ಆದ್ರಿಂದ ಬಲ ಜಾಸ್ತಿ ಇದೆ ಅಷ್ಟೇ. ಯಾರು ಮರ್ಯಾದೆ ಬಗ್ಗೆ, ಮಾನ ಮರ್ಯಾದೆ ಬಗ್ಗೆ ಚಿಂತೆ ಮಾಡ್ತಾರೆ ಅವರು ದೇಹದ ಬಲವನ್ನು ಉಪಯೋಗಿಸಲ್ಲ, ಬುದ್ಧಿ ಬಲವನ್ನು ಉಪಯೋಗಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಅಂತ ಒಬ್ಬ ಈ ಜಗತ್ತಲ್ಲಿ ಅವತಾರ ಮಾಡದೇ ಇದ್ದಿದ್ರೆ ಎಷ್ಟು ದುಷ್ಟರುಗಳು, ಒಬ್ಬರಲ್ಲ ಇಬ್ಬರಲ್ಲ, 101 ಜನ, ಅವರೆಲ್ಲರೂ ಈ ಸಿಂಹಾಸನ ಹತ್ತಿ ಆಳ್ಲಿಕ್ಕೆ ನೋಡಿ ಎಲ್ಲರೂ ಹಾಳಾಗಿ ಹೋಗಿದೆ. ಅದರಲ್ಲೂ ಕರ್ನಾಟಕ ಅನ್ನೋದು ನಮ್ಮ ದೇಶದ ಮುಕುಟ ಮಣಿ. ಸಿಂಹಾಸನದಲ್ಲಿ ಪರಮಸಿಂಹಾಸನ, ಮೈಸೂರು ಮಹಾಸಂಸ್ಥಾನ. ಇವತ್ತು ಆ ಸಿಂಹಾಸನದ ಮೇಲೆ, ಗದ್ದಿಗೆ ಮೇಲೆ ಇಂಥ ಹಾವಳಿಗಳೆಲ್ಲ ನಡೀತಾರೆ. ಇದು ತುಂಬಾ ಖೇದ ಅನ್ಸುತ್ತೆ. ಆದ್ರೆ ದೇವರು ದೊಡ್ಡವನು. ದೇವರಿಗಿಂತ ಅನೇಕ ದೇವತೆಗಳ ಶಕ್ತಿಯನ್ನ ಒಬ್ಬಳೇ ತಗೊಂಡಿದ್ದಾರೆ. ಇಂದ್ರನ ಶಕ್ತಿ ಇರ್ಬೋದು, ಬ್ರಹ್ಮನ ಶಕ್ತಿ ಇರ್ಬೋದು, ವಿಷ್ಣುವಿನ ಶಕ್ತಿ ಇರ್ಬೋದು, ಎಲ್ಲಾ ಶಕ್ತಿನೂ ಆದಿಶಕ್ತಿ ತಗೊಂಡಿರೋದ್ರಿಂದ ಅಂತ ಆದಿಶಕ್ತಿಯು ಪುನಃ ಆವಿರ್ಭಾವವಾಗಿ ಈ ಸಿಂಹಾಸನವನ್ನ ಅನ್ಯಾಯ ಅಧರ್ಮಗಳಿಂದ ಕೂಡಿದಂತ ಜನಗಳನ್ನು ದೂರ ಸರಿಸಿ ನ್ಯಾಯದ ಸಂರಕ್ಷಣೆಗಾಗಿ ಆ ಮಹಾತಾಯಿ ಸಿಂಹಾಸನ ಚಕ್ರವನ್ನ ತಗೊಳ್ತಾರೆ ಅಂತ ನನಗೆ ಅನಿಸಿದೆ. ಆ ವ್ಯಕ್ತಿ ಯಾರು ಅಂತ ಹೇಳ್ಬೋದು. ಇವತ್ತು ಸದ್ಯಕ್ಕೆ ಧರ್ಮದ ಸಿಂಹಾಸನ ನಡೆಸ್ತಾ ಇರುವರು ಮೋದಿಯವರು. ಮೋದಿ ಬಂದು ಚಕ್ರದ ಬಿಂದು, ಒಂದು ವೀಲ್ ಮಧ್ಯೆ ಒಂದು ಬಿಂದು ಇರುತ್ತೆ ಗೊತ್ತಾ, ಆ ಬಿಂದುವೇ ಮೋದಿ. ಸುಭದ್ರವಾದ ಸರ್ಕಾರ ಇರಬೇಕು ಅಂದ್ರೆ ಮೋದಿ ಇರಬೇಕು. ಮೋದಿಯ ಕೈ ಕೆಳಗೆ ಮೋದಿ ಅಂತವರೇ ಇರಬೇಕು. ಅವ್ರು ಯಾರು ಅಂತ ನನಗಷ್ಟು ರಾಜ್ಯ ಸರ್ಕಾರ ಇದು ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಎಷ್ಟು ಮೋದಿ ಬಗ್ಗೆ, ಅಮಿತ್ ಶಾ ಬಗ್ಗೆ, ಇವರಿಗೆಂತ ಹೆಚ್ಚಾಗಿ ಯೋಗಿ ಆದಿತ್ಯರು ಇಂಥವರು ಒಳ್ಳೆಯವ್ರನ್ನ ಆರಿಸಿ ಕೂಡಿಸ್ತಾರೆ. ಇವರೊಳಗೆ ಆ ದೇವಿ ಆ ಬಲವನ್ನು ಕೊಡ್ತಾಳೆ ಅಂತ ನನಗೆ ಗೊತ್ತು. ಅದು ಹಾಗೆ ಕರ್ನಾಟಕದಲ್ಲಿ ಯೋಗಿ ಅಂತಹ, ಮೋದಿ ಅಂತಹ ಮುಖ್ಯಮಂತ್ರಿ ಆಗೋದು ಅನಿವಾರ್ಯತೆ ಉಂಟಾ? ಖಂಡಿತ. ಬೇರೆ ಯಾವ ರಾಜ್ಯಗಳಲ್ಲಿ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ತಾತ್ಕಾಲಿಕವಾಗಿ ಈಗಂತೂ ಮೋದಿ ಅಂತವರಿಗಿಂತ ಯೋಗಿ ಆದಿತ್ಯನಂತಹ ಮತ್ತೊಂದು ವ್ಯಕ್ತಿ ಇರಕ್ಕೆ ಸಾಧ್ಯ ಇಲ್ಲ. ಅಂತವನೊಬ್ಬ ಸೃಷ್ಟಿ ಆಗಬೇಕು. ಆಗಿ ಆ ಸಿಂಹಾಸನವನ್ನ, ನಮ್ಮ ಕರ್ನಾಟಕ ಸಿಂಹಾಸನ ಕುತ್ಕೊಂಡ್ರೆ ನರಸಿಂಹರಾಜ ಒಡೆಯರ್ ತರ, ಅಂದ್ರೆ ಮೈಸೂರು ನರಸಿಂಹರಾಜ ಒಡೆಯರ್ ತರ
ಮತ್ತೆ ಕರ್ನಾಟಕ ಸಿಂಹಾಸನ ಹೊಣೆಯನ್ನು ಕಳ್ಕೊಂಡು ಪವಿತ್ರವಾಗತ್ತೆ ಅಂತ ನಮ್ಗೆ ಅನಿಸುತ್ತೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಸಮರ್ಥವಾದ ಆಡಳಿತ ನಡೆಸ್ತಾರೆ ರಾಜ್ಯದ ಹಿತದೃಷ್ಟಿಯಿಂದ, ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ? ಅದ್ರ ಬಗ್ಗೆ ಒಂದು ಸ್ಪಷ್ಟಪಡಿಸ್ಬೋದು. ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಯಾವುದೇ ದುರಾಗ್ರಹವಿಲ್ಲ. ಯಾಕೆಂದ್ರೆ ಅವರು ಬಡ ಕುಟುಂಬಗಳನ್ನ ಉದ್ಧಾರ ಮಾಡಬೇಕು ಅಥವಾ ಬಡವರಿಗೆ ಒಳ್ಳೇದು ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವ ಬುದ್ಧಿ ಚಾಣಾಕ್ಷತೆ ಇರತಕ್ಕಂತಹ ಒಂದು ರಾಜಕೀಯ ಮುತ್ಸದ್ದಿ ಹಳೆಯ ಜನಾಂಗ. ಯಾಕೆ ಈ ಭ್ರಷ್ಟತೆ ನಡೀತಾ ಇದೆಯೋ ನನಗೂ ಕೂಡ ಅರ್ಥ ಆಗ್ತಾ ಇದೆ. ಕಾರಣ ಇಷ್ಟೇ, ಯಾರ್ದೋ ಕಷ್ಟ, ಯಾರ್ದೋ ಮೆಹನತ್ತು ಅದನ್ನ ಕಸ್ಕೊಂಡು ಸೋಮಾರಿ ಜನಗಳಿಗೆ ಹಂಚುವಂಥದ್ದು ಅಷ್ಟು ಚೆನ್ನಾಗಿ ನಮಗೆ ಕಾಣಿಸಲ್ಲ. ಈಗ ಹಿಂದೂ ಧರ್ಮ ಬೇಕೋ ಬೇಡವೋ, ಬೇಡ ಅಂತ ನೀವುಗಳೇ ಘೋಷಿಸ್ತಾ ಇದ್ರ. ಆ ಹಿಂದೂ ಧರ್ಮ ಒಳ್ಳೆಯ ಧರ್ಮ ಅಲ್ಲ ಅಂತ ನೀವೇ ಹೇಳ್ತಾ ಇದ್ದೀರ. ಒಳ್ಳೆಯದಲ್ಲದ ಧರ್ಮದಿಂದ ಉಂಟಾಗಿರ್ತಕ್ಕಂತಹ ಈ ದೇವಸ್ಥಾನಗಳ ಹುಂಡಿಗಳ ದುಡ್ಡುಗಳನ್ನು ತಗೊಂಡು ಈ ದೇವರನ್ನ ನಂಬದಂತಹ ಅನ್ಯ ಧರ್ಮೀಯರಿಗೆ ನೀವು ಹಂಚ್ತಾ ಇದ್ರೆ ನಿಮ್ಮನ್ನ ತಂದೆ ಅನ್ಬೇಕಾ, ತಾಯಿ ಅನ್ಬೇಕಾ, ಅಥವಾ ಕಿತ್ಕೊಂಡು ತಿನ್ನುವಂತಹ ಕಳ್ಳರು ಅನ್ಬೇಕು. ಯಾರ್ದೋ ಕಷ್ಟ, ಯಾವುದೋ ದೇವತೆ, ಯಾರ್ದೋ ದುಡ್ಡು, ಯಾವುದೋ ಧರ್ಮ, ಅವು ಯಾವುದೂ ಬೇಡ. ಕುಂಕುಮ ಹಚ್ಕೊಳ್ಳೋದು ಬೇಡ, ಸೀರೆ ಉಟ್ಕೊಳ್ಳೋದು ಬೇಡ, ಸನಾತನ ಧರ್ಮವೇ ಅಲ್ಲ ಅಂತ ಹೇಳುವ ನೀವೆಲ್ಲ ಅದೇ ಸನಾತನ ಧರ್ಮೀಯರು ಮಾಡಿರ್ತಕ್ಕಂಥ ಮಠ ಮಂದಿರಗಳ ದೇವಸ್ಥಾನಗಳ ದುಡ್ಡನ್ನು ತಗೊಂಡು ಅದ್ರ ಜೊತೆ ಸಮಾಜ ಕಲ್ಯಾಣಕ್ಕೋಸ್ಕರ ಭಗವಂತನ ಅವತಾರವೇನೋ ಅನ್ನೋ ಹಾಗೆ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುದ್ರೋಣಕ್ಕಿಂತ ಅವತಾರ ಮಾಡಿದ್ರು ಅಂತ ಹೇಳೋಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಿಜವಾಗ್ಲೂ ಇಡೀ ಸಂವಿಧಾನ ಆ ರೂಪ ಕೊಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಪಟ್ಟ ಕಷ್ಟ ಒಂದೊಂದಲ್ಲ. ಆದ್ರೆ ಆತನ ಬುದ್ಧಿ ಚಾಣಾಕ್ಷತೆ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಮಹಾಮನುಷ್ಯ ಕೆಳಗೆ ತುಳಿಯಲ್ಪಟ್ಟಂತಹ ಅನೇಕ ಜನರ ಸಂಕಷ್ಟಕ್ಕಾಗಿ ತೆಗೆದಿಟ್ಟಿರ್ತಂತ ಮುಡಿಪಾದ ದುಡ್ಡನ್ನು, ಮುಡಿಪು ಅಂತ ಹೇಳ್ತೀವಿ, ಮೀಸಲು ದುಡ್ಡನ್ನ, ಮೀಸಲಾತಿಯ ಮೀಸಲು ದುಡ್ಡನ್ನ ಎತ್ಕೊಂಡ್ಬಿಟ್ಟು ಯಾವುದೋ ಕ್ರಿಶ್ಚಿಯನ್ ಧರ್ಮೀಯರಿಗೆ, ಯಾವುದೋ ಮನೆ ತುಂಬಾ ಮಕ್ಕಳು ಮಾಡ್ತಕ್ಕಂತಹ ಧರ್ಮೀಯರಿಗೆ ಹಂಚಿ ಅಟ್ಟಹಾಸ ಮಾಡೋದ್ರಲ್ಲಿ ನಿಮ್ಗೆ ಏನ್ ಸುಖ ಸಿಗುತ್ತೋ ನನಗಂತೂ ಗೊತ್ತು. ಇದೆಲ್ಲ ಈ ನೀತಿಗಳೆಲ್ಲ ಸರಿಯಾದಲ್ಲ ಅನ್ಸುತ್ತೆ. ಈಗ ಅವ್ರಿಗೂ ಧರ್ಮ ಕೇಂದ್ರಗಳಿದೆ, ಅವ್ರಿಗೂ ಕ್ರಿಶ್ಚಿಯಾನಿಟಿ ಒಳಗೆ ಅವ್ರಿಗೆ ಚರ್ಚ್ಗಳಿದೆ, ಮುಸ್ಲಿಮರಿಗೆ ಪ್ರಾರ್ಥನಾ ಮಂದಿರಗಳು, ಮಸೀದಿಗಳಿದೆ. ಅಲ್ಲೂ ಹುಂಡಿ ಡಬ್ಬಗಳು ಇಟ್ಕೊಂಡು ಅವರ ರೀತಿಯಲ್ಲಿ ಅವರ ಹಣ ಸಂಪಾದನೆ ಮಾಡಿ ಅವರ ಸಂಸ್ಥಾನವನ್ನು ಅವ್ರು ನಡೆಸ್ಕೊಳ್ಬಹುದು. ನಮ್ಮ ದುಡ್ಡನ್ನು ಅವರು ಉಪಯೋಗಿಸ್ಕೊಂಡು ನಮ್ಮ ಧರ್ಮವನ್ನೇ ಅವರು ಮುಚ್ಚಾಕ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ತುಂಬಾ ಅಸಹ್ಯ ಅನ್ಸುತ್ತೆ, ದುಃಖ ಆಗತ್ತೆ. ಇದನ್ನ ಸಹಿಸ್ಕೊಳ್ಳೋಕ್ಕೂ ನಮ್ಗೆ ಆಗ್ತಾ ಇಲ್ಲ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರ್ತಾನೆ, ಅವ್ರ ಕಣ್ಮುಂದೆ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ ಅಲ್ವಾ? ಅವನು ನಿರ್ಬಲನಾಗಿದ್ರೆ ಮತ್ತೊಬ್ರು ಆ ಎತ್ಕೊಂಡವನ್ನ ಬಡ್ದಾದ್ರೂ ಆ ದುಡ್ಡನ್ನು ವಾಪಸ್ ತರಬೇಕಾಗತ್ತೆ ಅಂತ ಒಂದು ದಿವ್ಯ ದಿನಗಳು ಹತ್ರದಲ್ಲಿದೆ. ನಮ್ಮ ಮೋದಿ ಆಗ್ಲಿ, ಅಮಿತ್ ಶಾ ಆಗ್ಲಿ, ಅಥವಾ ಆದಿತ್ಯನಾಥ್ ಆಗ್ಲಿ ಮಾಡೇ ಮಾಡ್ತಾರೆ ಅಂತ ಅನ್ಕೋತೀನಿ. ನಾನು ಕಾಂಗ್ರೆಸ್ ಅನ್ನು ಬೈಯಲ್ಲ, ಬಿಜೆಪಿನ ಹೊಗಳೋ, ಯಾವ ಪಕ್ಷವೂ ನನ್ಗೆ ಸಂಬಂಧವಿಲ್ಲ. ನಾನು ಮಾತಾಡುವ ಕೆಲವು ನನ್ನ ಬಿಜೆಪಿ ಬಕೆಟ್ ಅಂತ ಹೇಳಿದಾರ, ಕಾಮೆಂಟ್ಸ್ ಅಲ್ಲೆಲ್ಲ ಓದ್ತೀನಿ, ಬಿಜೆಪಿ ಬಕೆಟ್ ಅಂತ ಕಾಣುತ್ತೆ. ಇದೆಲ್ಲ ಸುಸಂಸ್ಕೃತವಾದ ಮಾತುಗಳಲ್ಲ. ನನಗೆ ಯಾವ ಪಕ್ಷಗಳು ಬೇಕಿಲ್ಲ, ಬಿಜೆಪಿನೂ ಬೇಕಿಲ್ಲ, ಕಾಂಗ್ರೆಸ್ ಬೇಕಿಲ್ಲ. ಆದ್ರೆ ಕಾಂಗ್ರೆಸ್ನ ನಾನು ಈ 60-70 ವರ್ಷಗಳಿಂದ ಕಾಂಗ್ರೆಸ್ನವರೇ ಇದ್ದಿದ್ದು. ದೇಶ ಎಷ್ಟು ಲೂಟಿಯಾಗಿ ಹೋಗಿದೆ ಅನ್ನೋದು ನಿಮಗೂ ಗೊತ್ತು. ಆದ್ರೂ ಕೂಡ ಆ ಪಕ್ಷವನ್ನ ಒಂದು ಚೂರು ನಾವೇನಾದ್ರೂ ಮಾತಾಡಿದಾಗ ನಮ್ಮನ್ನ ಬಕೆಟು ಅಂತ ನೀವು ಹೇಳ್ತೀರಾ ಅಂದ್ರೆ ನಿಮ್ಗಿಂತ ಚೊಂಬುಗಳು ಯಾರು ಇಲ್ಲ ಅಂತ ನನಗೆ ಅನಿಸ್ತದೆ. ನಾನು ಬಕೆಟ್ ಇರ್ಬೋದು, ಆ ಬಕೆಟ್ ಅಲ್ಲಿ ಮುಳುಗೊಂದು ಚೊಂಬು ಬೇಕಲ್ಲ, ಅವಸರ ಆದ್ರೂ ತಗೊಂಡೋಗ ಚೊಂಬು ಬೇಕಲ್ಲ, ಆ ಚೊಂಬುಗಳು ನೀವು ಅಂತ ನಾನು ಹೇಳ್ತೀನಿ. ಈ ಚೊಂಬು ಚೆರಿಗೆಕ್ಕಿಂತ ನೀವು ಬಕೆಟ್ ಆಗೋದು ಬಹಳ ಚೆನ್ನಾಗಿದೆ.
ಹಾಗಾಗಿ ನಾನು ಎಷ್ಟೇ ಹೇಳೋದು, ಸಿದ್ದರಾಮಯ್ಯನವರಿಗೆ ಹಿರಿಯ ಮನುಷ್ಯ, ತುಂಬಾ ತಿಳುವಳಿಕೆಯವರು, ಹಿರಿಯ ರಾಜಕೀಯ ಮುತ್ಸದ್ದಿ. ದೇವರು ಅವ್ರ ಒಳ್ಳೆ ಗುಣಗಳನ್ನು ಕೊಟ್ಟು ಅಥವಾ ಅವ್ರು ಅಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಪ್ರಕಾಶಪಡಿಸಿ ಇನ್ನೊಬ್ರು ದುಡ್ಡು ಆ ಕದಿಯುವ ಕಳ್ಳತನದ ಬುದ್ಧಿಯನ್ನ ಬಿಡಿಸ್ಬಿಟ್ರೆ ಅಷ್ಟೇ ಸಾಕು ಅಂತ ನನಗೆ